ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟವ್ವ, ಇವಳೆ ಅನಿಕಾ. ಇವ್ರಪ್ಪನೇ ಅತ್ತೆನ ಕೊಲ್ಲು ಅಂತಂದಿದ್ದು. ಚಂದ್ರು, ಇವ್ರು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಿದ್ದೆ ಬಂಗಾರಮ್ಮ ಅವ್ರನ್ನ ಮುಗ್ಸಕ್ಕೆ. ಇವ್ರ ತಂದೆನೂ ಅರೆಸ್ಟ್ ಮಾಡಕ್ಕೆ ನಮ್ ಸ್ಪೆಷಲ್ ಟೀಮ್ ಮುಂಬೈಗೆ ಹೋಗಿದೆ. ನೀವೇ ಶೂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ ಹಿಂದೆ ಗುರಿ ಇಟ್ಟು ಗುಂಡಾರಿಸಿದ್ದು ಅನಿಕಾ. ಅಷ್ಟೇ ಅಲ್ಲ, ಬಂಗಾರಮ್ಮ ಅವರು ಹಾಸ್ಪಿಟಲ್ ಚೇತರಿಕೆ ಕಾಣ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಬಂಗಾರಮ್ಮ ಅವರು ಬದುಕ್ಬಿಡ್ತಾರೋ ಅಂತ ಹೆದ್ರಿ ಆಸ್ಪತ್ರೆಗೂ ಬಂದು ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಿದಾಳೆ. ಅಯ್ಯೋ ಪಾಪಿ, ಬದುಕಿದ್ ನಮ್ಮಮ್ಮ ಅವ್ರನ್ನ ಯಾಕೆ ಕೊಂದೆ? ಇವ್ರ ತಂದೆಗೂ ಬಂಗಾರಮ್ಮ ಅವ್ರಿಗೂ ಯಾವುದೋ ವೈಯಕ್ತಿಕ ದ್ವೇಷ ಆಯ್ತಂತೆ. ಅದಕ್ಕೆ ಮಗಳನ್ನ ಅಸ್ತ್ರವಾಗಿ ಬಿಟ್ಟು ಚಂದ್ರು ಮೂಲಕ ಸೇಡ್ ತೀರ್ಸ್ಕೊಳಕ್ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲ ಇವಳೇ ಮಾಡಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಪುಟ್ಟಕ್ಕ. ಅದು ಅಲ್ಲದೆ ವಿಚಾರಣೆ ಮಾಡಿದಾಗ ಸ್ವತಃ ಅನಿಕಾನೇ ಒಪ್ಕೊಂಡಿದ್ದಾಳೆ. ನಿನ್ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅರೆ ಪುಟ್ಟವ್ವ, ಇದೇನಿದು ಆಶ್ಚರ್ಯ, ನೀವು ಇಲ್ಲಿಗೆ ಬಂದಿದ್ದೀರಾ? ಹೋ, ವಸು ಮತ್ತೆ ಅಮ್ಮನ ಹುಡುಕ್ತಿದ್ಯಾ? ಅವರಿಬ್ರು ಮನೇಲಿಲ್ಲ. ಇವತ್ತೇನೋ ದೇವಸ್ಥಾನದಲ್ಲಿ ಅರ್ಚನೆ ಕೊಟ್ಟಿದ್ರು ಅಂತ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಅಂತೂ ನೀನು ಮೆಸ್ ಕೆಲಸ ಬಿಟ್ಟು ಇಲ್ಲಿವರೆಗೂ ಬಂದಿದ್ಯಾ ಅಂದರೆ ಇದೇ ಖುಷಿಲಿ ನಾನು ನಿನಗೆ ಸತ್ಕಾರ ಮಾಡ್ತೀನಿ. ಏನು ಮಾಡ್ಕೊಡ್ಲಿ ಪುಟ್ಟವ್ವ? ಕಾಫಿ ಬೇಕಾ, ಟೀ ಬೇಕಾ? ಇಸಾ ಬೇಕು. ಇಸಾ. ಪುಟ್ಟವ್ವ, ಏನು ಕೇಳ್ತಿದ್ಯಾ? ತಿಂತಟ್ಟಗೆ ಮಣ್ಣು ಹಾಕೋ ಮಗ ಐತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪುಟ್ಟವ್ವ, ಏನು ಹೇಳ್ತಿದ್ಯಾ? ನಾನೇನು ತಪ್ಪು ಮಾಡಿದೆ? ಗೆದ್ದಲು ಉಳುಕ್ಕೆ ನೀಯತ್ತು ಅನ್ನೋದಿರ್ತದೆ, ಆದ್ರೆ ನಿನಗೆ ಅದೇನೂ ಇಲ್ವಲ್ಲ. ನೀನ ಮನುಷ್ಯನ ನಿನ್ ನಮ್ದವ್ರನ್ನೆಲ್ಲ ಮಣ್ಣಿಗೆ ಹಾಕಿ ಮುಚ್ಚಿಬಿಟ್ಟಲ್ಲ, ಇದು ಸರಿನಾ? ಪುಟ್ಟವ್ವ, ಏನು ಮಾತಾಡ್ತಿದ್ಯಾ? ಇಷ್ಟೊಂದು ಮಾತು ಕೇಳೋ ತಪ್ಪು ನಾನೇನು ಮಾಡಿದೆ? ನೀನ್ ಯೋನ್ ತೆಪ್ ಮಾಡಿದ್ಯಾ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರು ನಮ್ಮನ್ನೆಲ್ಲ ಯಾಮಾರಿಸ್ತಿದ್ಯಾ? ಈ ನಿನ್ ನಾಟಕ ನಂತವ್ ನಡೆಯಕ್ಕಿಲ್ಲ. ಈ ಪುಟ್ಟಕ್ಕ ಎದುರಿಗೆ ನಿಂತು ಕತ್ ಕುಯ್ಯೋರ್ನ ಕ್ಷಮಿಸ್ತಾಳೆ, ಬೆನ್ನಿಂದ ನಿಂತು ಚೂರಿ ಹಾಕೋರ್ನ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಓದಿದ್ಯಾ, ವಿದ್ಯಾವಂತ ಆಗಿದ್ಯಾ, ಇಂಥ ಕೆಲಸ ಮಾಡಕ್ಕೆ ನೀವು ನಾಚಿಕೆ ಆಗ್ಲಿಲ್ಲ? ಪುಟ್ಟವ್ವ, ಮಾತಾಡ್ಬೇಡ. ಮಾತಾಡೋ ಅರ್ಹತೆನ ಕಳ್ಕೊಂಬಿಟ್ಟಿದ್ಯಾ ನೀನು. ನಮ್ಮ ಅಮ್ಮವ್ರಿಗಿಂತ ದ್ರೋಹ ಮಾಡಕ್ಕೆ ನಿನಗೆ ಮನ್ಸರ ಹೆಂಗ್ ಬಂತು? ಏಯ್, ಅಮ್ಮವ್ರನ್ನ ಯಾಕ್ಲ ಕೊಂದೆ?
ಪಿ ಮೇಡಮ್ ಅವರು ಸೀತಾವ್ ಮಾತಾಡ್ಬೇಕು ಅಂದ್ರಲ್ಲ, ಏನಿರ್ಬೋದು ವಿಷಯ? ಅಮ್ಮವ್ರನ್ನ ಕೊಲೆ ಮಾಡಿದವ್ರ ಬಗ್ಗೆ ಏನಾದ್ರು ಸುಳ್ಳು ಸಿಕ್ಕೈತೆ ಹಂಗೆ ನಂತವೇ ಹೇಳ್ಬೋದಾಗಿತ್ತಲ್ಲ. ಏಟ್ ಬಲ್ವಂತ ಮಾಡಿದ್ರು ಏಳನೇ ಇಲ್ಲ ಅವರು. ಲೇ ಇವನ್ ರಂಗಣ್ಣ ಅಲ್ವೇ? ದೇವಸ್ಥಾನಕ್ಕೆ ಹೋಗವನೇ ಅಂದ್ರು ನೋಡ್ರಿ, ಇಲ್ಲೇ ಅವನೇ. ಯಾವ ರಂಗಣ್ಣ? ನೀನೇ ಬಾ. ನೀನೇ ಕಣಪ್ಪ ಇಲ್ಲಿ. ಅಲ್ಲ ರಂಗಣ್ಣ, ರಂಗ ಅಲ್ಲ ಕಣವ, ಟಿಂಗ್ ರಂಗ. ಪುಟಕ ಚೆನ್ನಾಗಿದೆ ಪುಟಕ. ನಾನ್ ಸಂದಾಕಿದೆ, ನೀನ್ ಹೆಂಗಿದೆ? ಚೆನ್ನಾಗಿದೆ. 7 ದಿವಸ ಆಯ್ತು ನಿನ್ ನೋಡಿ. ಏನ್ ಮಾಡೋದ್ ಪುಟಕ, ನಿಮ್ ಇದ್ರಿಗೆ ನಾನು ಬರ್ಬೇಕು ಅನ್ನೋ ಆಸೆ, ಆದ್ರೆ ನಿನ್ ಗಂಡ ಬೇಡ ಅಂತನಲ್ಲ. ನನ್ ಗಂಡ ಬೇಡ ಅನ್ನಿ, ಅವ ಯಾಕಂಗಂದ? ಅದ್ ಹಂಗೇನೆ, ನನ್ ಕಂಡ್ರೆ ತುಂಬಾ ಪ್ರೀತಿ. ಇರ್ಲಿ ಬಿಡು. ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ದರ್ಶನ ಹೆಂಗಾಯ್ತು? ಯಾವ ದೇವ್ರ ದರ್ಶನ? ಆ ರಾಜಿಗೆ ದೇವ ಮಾಡಿಸ್ಕೊಂಡಿದ್ದೆ ಅಂತ ನಿನ್ ಗಂಡ ಆಡ್ಸಿದ ನಾಟಕ. ನೀನ್ ಪಂಡ್ರಾಪುರಕ್ಕೆ ಹೋಗಿರ್ನಿಲ್ವೇ ಪಾಂಡ್ರಂಗ ಇಟ್ಲನ್ ನೋಡಕ್ಕೆ? ದರ್ಶನ ಹೆಂಗಾಯ್ತು? ಹೋಗಿದ್ದೆ ಪುಟಕ, ತುಂಬಾ ಚೆನ್ನಾಗಾಯ್ತು ದರ್ಶನ. ಅಲ್ಲ ಕಣಪ್ಪ, ದರ್ಶನ ಮಾಡ್ಕೊಂಡು ಊರ್ಗೋಗಿ ಮನೆ ಸೇರ್ಕೊಳ್ಳೋದಲ್ವಿ, ಮತ್ತಿಲ್ಗೆ ಬಂದಿದೀಯಲ್ಲ? ಏನ್ ಮಾಡಕ್ ಪುಟಕ, ಈ ಊರಿಗೆ ಬಂದ್ಮೇಲೆ ನಮ್ಮ ಊರಿಗೆ ಹೋಗೋ ಮನ್ಸೇ ಇಲ್ಲ ಪುಟಕ. ಮನ್ಸಿಲ್ಲ ಅಂದ್ಬಿಟ್ಟು ಹುಟ್ಟೂರ್ನ ಮರ್ತು ಎಲ್ಲೆಲ್ಲೋ ಅಲ್ದಾಡ್ಕೊಂಡ್ರಕ್ಕಾಯ್ತದ? ಮೊದ್ಲೋಗಿ ಊರ್ ಸೇರ್ಕ. ಒಂದ್ 2 ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಪುಟಕ, ನಿಮ್ಮನ್ನೊಂದು ವಿಷಯ ಕೇಳ್ತೀನಿ, ತೆಪ್ಪು ತಿಳ್ಕೋಬಾರ್ದು. ಯೋನು ನಿಮ್ ಬೀಗ್ರು ಬಂಗಾರಮ್ಮರು ಸತ್ರಲ್ಲ, ಅವ್ರನ್ನ ಕೊಂದರೆ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣಪ್ಪ, ಆ ಪಾಪಿ ಎಲ್ಲವನೋ ಯೋನು. ಅದ್ ಸರಿ, ಈ ವಿಷಯ ನೀನ್ ಯಾಕೆ ಹೇಳ್ತಿದೀಯ? ಗುಂಡು ಹಾರಿಸಿದ್ದಿನ ಬಂಗಾರಮ್ಮರಿಗೂ ಅವ್ರ ಅಳಿನಿಗೂ ಜೋರ್ ಮಾತುಕತೆ ನಡೀತಾ ಇತ್ತು. ಅದನ್ನ ಕಣ್ಣಾರೆ ನೋಡ್ದೆ. ನನ್ನ ಮಗಳನ್ನ ವಿರೋಧಿ ಮಾಡಿ ಲಗ್ನ ಆಗಿ ಈಗ ಅವ್ಳಿಗೆ ಹಿಂಗ್ ದ್ರೋಹ ಬಗ್ಗೆಕ್ಕೆ ನಿಂಗೆ ಮನಸ್ಸಾದ್ರು ಹೆಂಗ್ ಬರ್ತು ಚಂದ್ರು? ಆ ದ್ವೇಷಕ್ಕೆ ಅಳಿಯ ಏನಾರ ಮಾಡಿರ್ಬೋದ ಅಂತ ನನ್ಗೆ ಅನುಮಾನ. ರಂಗಣ್ಣ, ಇವನ್ ಹೇಳ್ತಿದ್ದೆ ನೀನು? ಅವ್ರ ಅಳಿಯ ಅಂತಂದ್ರೆ ನಮ್ ಚಂದ್ರು. ಹೌದು ಪುಟ್ಟಕ್ಕ, ಲಾಯರ್ ಚಂದ್ರುನೇ.